ನಿರುದ್ಯೋಗದಿಂದ ಭಾರತವನ್ನ ಹೊರತರದಾದ್ರೂ ಹೇಗೆ? 2023 ರಿಸರ್ಚ್ ಪ್ರಕಾರ ನಮ್ಮ ಭಾರತದಲ್ಲಿರುವಂತಹ ನಿರುದ್ಯೋಗ ಬಾಧತೆ ಏನಿದೆ ಇದು ಇಂಡಿಯನ್ ಎಕಾನಮಿಯಲ್ಲಿ ಎವ್ರಿ ಡೇ ಇನ್ಕ್ರೀಸ್ ಆಗ್ತಿದೆ. ಸೊ ನಾವೇನಾದ್ರೂ ಅರ್ಬನ್ ಏರಿಯಾನ ಚೆಕ್ ಮಾಡಿದಾಗ 7.93% ಅಷ್ಟು ನಿರುದ್ಯೋಗ ಇದೆ. ಅದೇ ಸಿಟಿ ಸೈಡ್ ಚೆಕ್ ಮಾಡಿದಾಗ 8.11% ಅಷ್ಟು ನಿರುದ್ಯೋಗ ಬಾಧತೆ ಇದೆ. ನಮ್ಮ ಜೀವನದ 15 ವರ್ಷನ ನಾವು ವಿದ್ಯಾಭ್ಯಾಸಗೋಸ್ಕರ ಸ್ಪೆಂಡ್ ಮಾಡ್ತೀವಿ. ಒಳ್ಳೆ ಕಾಲೇಜಲ್ಲಿ ಓದ್ಬೇಕು, ಒಳ್ಳೆ ಸ್ಕೂಲಲ್ಲಿ ಎಜುಕೇಶನ್ ತಗೋಬೇಕು ಅಂತ ಅನ್ಕೊಳ್ತೀವಿ. ಆದ್ರೆ ನಮ್ಮ ವಿದ್ಯಾಭ್ಯಾಸಕ್ಕೆ ತಕ್ಕ ಹಾಗೆ ನಮ್ಮ ಭಾರತದಲ್ಲಿ ಕೆಲಸಗಳು ಸಿಗ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಸ್ನೇಹಿತರೆ, ಈ ವಿಡಿಯೋ ಅಲ್ಲಿ ನಮ್ಮ ಭಾರತ ಏಕೆ ಈ ಒಂದು ನಿರುದ್ಯೋಗದಿಂದ ಬಳಲ್ತಿದೆ, ಹಾಗೇನೆ ನೀವು ಯಾವ ಒಂದು ಕೋರ್ಸ್ ನ ಮಾಡಿದ್ರೆ ಅಥವಾ ನಿಮ್ಮ ಎಜುಕೇಶನ್ಗೆ ನಿಮ್ಮ ಒಂದು ಸ್ಕಿಲ್ ಏನಿರುತ್ತೆ ಅದನ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದ್ರಿಂದ ಫ್ರೆಶರ್ ಆಗಿದ್ರು ನೀವು ಹೇಗೆ ಒಂದು ಕಂಪನಿಯಲ್ಲಿ ಜಾಬ್ ನ ತಗೊಳ್ಬಹುದು. ಈಗ ಆಲ್ರೆಡಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಮ ಪ್ಯಾಕೇಜ್ ನ ಯಾವ ರೀತಿ ನೀವು ಇನ್ಕ್ರೀಸ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಮ್ಮ ಫ್ರೀಡಮ್ ಆಪ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮಲ್ಲಿ 1000ಕ್ಕೂ ಹೆಚ್ಚಿನ ಕೋರ್ಸ್ಗಳಿದೆ. ನಿಮ್ಗೆ ಯಾವ ಕೋರ್ಸ್ ಮೇಲೆ ಇಂಟ್ರೆಸ್ಟ್ ಇರುತ್ತೋ ಆ ಕೋರ್ಸ್ ಅಲ್ಲಿ ಸಕ್ಸಸ್ಫುಲ್ ಆಗಿರುವಂತಹ ಮೆಂಟರ್ಸ್ ನಿಮ್ಗೆ ಫೋನ್ ಮುಖಾಂತರ ಗೈಡ್ ಮಾಡ್ತಾರೆ. ಈ ಕೋರ್ಸ್ ನೀವು ತಿಳ್ಕೊಂಡಿದ್ದೀರಾ ಅಂತಂದ್ರೆ ನಿಮ್ಮ ಜೀವನದಲ್ಲೂ ಕೂಡ ಮುಂದೆ ಬರ್ತೀರಾ. ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ. ನಾನು ನಿಮ್ಮ ಚಂದನಾ ಗೌಡ. ಪ್ರಪಂಚದ 5ನೇ ಲಾರ್ಜೆಸ್ಟ್ ಎಕನಾಮಿ ಅಂತ ಹೇಳಿದ್ರೆ ಅದು ನಮ್ಮ ಭಾರತ ಬರುತ್ತೆ. ನಮ್ಮ ಭಾರತದಲ್ಲಿ 5 ಕೋಟಿಯಷ್ಟು ಜನಗಳು ನಿರುದ್ಯೋಗಿಗಳಾಗಿದ್ದಾರೆ. ಹೌದು, ಯಾರಿಗೂ ಸಹ ಕೆಲಸ ಸಿಗ್ತಿಲ್ಲ. ಇವತ್ತು ನಮ್ಮ ದೇಶಕ್ಕೆ ಅಂಟುಕೊಂಡಿರುವಂತಹ ಕಾಯಿಲೆ ಅಂತಾನೆ ಹೇಳ್ಬೋದು ಈ ಒಂದು ನಿರುದ್ಯೋಗ. ಪ್ರತಿಯೊಂದು ಮನೆಯಲ್ಲೂ ಡಿಗ್ರಿ ಮಾಡಿರ್ತಾರೆ, ಇಂಜಿನಿಯರಿಂಗ್ ಮಾಡಿರ್ತಾರೆ, ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ಓದ್ಬಿಟ್ಟು ಒಳ್ಳೊಳ್ಳೆ ಸರ್ಟಿಫಿಕೇಶನ್ ತಗೊಂಡಿರ್ತಾರೆ. ಆದ್ರೂ ಸಹ ಅವ್ರಿಗೆ ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸಗಳು ಸಿಗ್ತಿರಲ್ಲ. ಹಾಗಿದ್ರೆ ಇದ್ರ ಹಿಂದೆ ಇರುವಂತಹ ಆ ಸ್ಟ್ರಾಂಗ್ ಕಾರಣ ಏನು ಅನ್ನೋದನ್ನ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ನಮ್ಮ ಬೆಂಗಳೂರು ಅಂತ ನಗರದಲ್ಲಿ ನಾವು ಒಂದು ಕೆಲಸ ಮಾಡ್ತಿದೀವಿ ಅಂತಂದ್ರೆ ಖಂಡಿತವಾಗ್ಲೂ ಸಹ ನಾವು ನಮ್ಮ ಜೀವನವನ್ನ ಹಾಗೆ ಫ್ಯಾಮಿಲಿಯನ್ನ ಸಾಕೋದಕ್ಕಾಗಲ್ಲ. ಇಂಥ ಟೈಮಲ್ಲಿ ಅಲಾಂಗ್ ವಿತ್ 1 ಜಾಬ್ 2 to 3 ಜಾಬ್ಸ್ ನ ಮಾಡ್ತಾನೆ ಇರ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಅಷ್ಟು ಎಕ್ಸ್ಪೆನ್ಸಸ್ ಇರುತ್ತೆ. ನಮ್ಮ ಸೇವಿಂಗ್ಸ್ ನ ನೋಡ್ಕೊಳ್ಳೋದ, ನಮ್ಮ ಫ್ಯಾಮಿಲಿನ ನೋಡ್ಕೊಳ್ಳೋದ ಅಥವಾ ಎಕ್ಸ್ಪೆನ್ಸ್ ಅನ್ನ ಮೇಂಟೈನ್ ಮಾಡೋದ ಅಂತ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ತಾ ಹೋಗ್ತೀವಿ. ಕೇವಲ ಒಂದು ಕೆಲಸದಿಂದ ನೀವು ಜೀವನ ಸಾಗಿಸೋದಕ್ಕಾಗತ್ತಾ? ಹಾಗಿದ್ರೆ ಜಾಬ್ ಕೊಡ್ತಿರುವಂತಹ ಆ ಜಾಬ್ ಮಾರ್ಕೆಟ್ ಯಾವುದು? ಜಾಬ್ ಏನಾದ್ರೂ ಒಬ್ರು ಪ್ರೊವೈಡ್ ಮಾಡ್ತಾರೆ ಅಂತಂದ್ರೆ ಅವರು ನಿಮ್ಮಲ್ಲಿ ಯಾವ ಒಂದು ಸ್ಕಿಲ್ಸ್ ಅನ್ನ ನೋಡ್ತಾರೆ. ಎಷ್ಟೋ ಜನ ಇಂಜಿನಿಯರಿಂಗ್ ಮಾಡಿ, ಮೆಡಿಕಲ್ ಮಾಡಿ, ಡಿಗ್ರೀಸ್ ನ ಮಾಡಿ ಯಾವುದೋ ಒಂದು ನಾರ್ಮಲ್ ಕೆಲಸಕ್ಕೆ ಹೋಗ್ತಿದ್ದಾರೆ. ಇದೆಲ್ಲದಕ್ಕೂ ಕೂಡ ಕಾರಣಗಳು ಏನು ಅನ್ನೋದನ್ನ ನಾನು ಇವಾಗ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ನಮ್ಮ ಭಾರತದಲ್ಲಿರುವಂತಹ ಒಂದು ಜನಸಂಖ್ಯೆನ ಬ್ಲೇಮ್ ಮಾಡ್ಬೇಕಾ ಅಥವಾ ನಮ್ಮ ಜನರಿಗೆ ಕೆಲಸ ಸಿಗ್ತಿಲ್ವಲ್ಲ ಇದಕ್ಕೋಸ್ಕರ ಸರ್ಕಾರ ಏನೋ ಒಂದು ಆಕ್ಷನ್ ತಗೊಳ್ತಿಲ್ಲ ಅಂತ ಸರ್ಕಾರನ ಬ್ಲೇಮ್ ಮಾಡ್ಬೇಕಾ? ನಾವ್ ಇದನ್ನ ಇನ್ನೂ ಡೀಟೇಲ್ಡ್ ಆಗಿ ನೋಡಿದ್ವಿ ಅಂತಂದ್ರೆ ನಮ್ಮ ಭಾರತದಲ್ಲಿ 50% ಗಿಂತ ಹೆಚ್ಚಿನ ಜನ ಏನಿದ್ದಾರೆ ಅವ್ರು 25 ವರ್ಷಕ್ಕಿಂತ ಒಳಪಟ್ಟಿರೋರಾಗಿದ್ದಾರೆ. ಅಂದ್ರೆ ನಮ್ಮ ಭಾರತದಲ್ಲಿ ಯಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಯಾವುದೇ ದೇಶವನ್ನ ನೀವು ತಗೊಳ್ಬೇಕು ಅಂತಂದ್ರೆ ಆ ದೇಶದ ಯಂಗ್ ಪಾಪ್ಯುಲೇಷನ್, ಯುವ ಪೀಳಿಗೆ ಅಂತ ಏನ್ ಹೇಳ್ತೀವಿ, ಅವರು ಆ ದೇಶದ ಬೆನ್ನೆಲುಬಾಗಿರ್ತಾರೆ. ಯಾಕೆ ಅಂತಂದ್ರೆ ಯುವಕರು ಆಕ್ಟಿವ್ ಆಗಿರ್ತಾರೆ. ಆ ದೇಶದ ಆರ್ಥಿಕತೆಯನ್ನ ಬೂಸ್ಟ್ ಮಾಡುವಂತಹ ಕೆಪಾಸಿಟಿ ಅವ್ರ ಕೈಯಲ್ಲಿ ಇರತ್ತೆ. ಸರ್ಕಾರ ಹಾಗೂ ಎಲ್ಲಾ ಕಂಪನೀಸ್ಗಳು ಹೇಳ್ತಿರೋ ಪ್ರಕಾರ, ಹಾಗೆ ರಿಪೋರ್ಟ್ ಮೂಲಕ ನಾವು ತಿಳ್ಕೊಂಡಿರೋದು ಏನು ಅಂತಂದ್ರೆ ನಮ್ಮ ಭಾರತದಲ್ಲಿರುವಂತಹ ನಿರುದ್ಯೋಗವನ್ನ ನಾವು ಹೇಳ್ಬೇಕಾಗಿಲ್ಲ, ಪ್ರತಿಯೊಬ್ಬರಿಗೂ ಸಹ ಗೊತ್ತು. ಈಗ ಲಕ್ಷಾನುಗಟ್ಲೆ ಮನೆಗಳಿದೆ ಅಂತಂದ್ರೆ ಆ ಮನೆಯಲ್ಲಿ ಒಂದು ವ್ಯಕ್ತಿ ಆದ್ರೂ ಅನ್ಎಂಪ್ಲಾಯ್ಡ್ ಆಗಿರ್ತಾರೆ. ಅಂದ್ರೆ ಅವ್ರಿಗೆ ಕೆಲಸ ಕರೆಕ್ಟ್ ಆಗಿ ಸಿಕ್ಕಿರಲ್ಲ, ಇಲ್ಲ ಒಳ್ಳೆ ಕಂಪನಿಯಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇರುವಂತಹ ಸ್ಯಾಲರಿ ಸಿಕ್ಕಿರಲ್ಲ. ಅವರು ಓದಿರುವಂತ ಒಂದು ಕ್ವಾಲಿಫಿಕೇಶನ್ ಏನಿರುತ್ತೆ ಅದಕ್ಕೆ ತಕ್ಕ ಹಾಗೆ ಕೆಲಸ ಸಿಕ್ಬೇಕು ಅಂತ ಅವರೇ ಸುಮ್ಮನೆ ಇರ್ತಾರೆ. ಸೊ ಈ ಒಂದು ರಿಸರ್ಚ್ ಪ್ರಕಾರ ನಾವು ತಿಳ್ಕೊಳ್ಳೋದು ಏನು ಅಂತಂದ್ರೆ ನಮ್ಮ ಭಾರತದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಿದೆ ಇದು 3.1% ಇದೆ ಅನ್ನೋದನ್ನ NSSO ರಿಸರ್ಚ್ ಪ್ರಕಾರ ನಮ್ಗೆ ತಿಳಿಸಿದೆ. ಆದ್ರೆ ಸಿಚುವೇಶನ್ ನಿಜವಾಗ್ಲೂ ಆ ರೀತಿ ಇದೆಯಾ? ಈಗ 10 ಜನ ಇದ್ದಾರೆ ಅಂತಂದ್ರೆ 10 ಜನದಲ್ಲಿ ಬರೋಬ್ಬರಿ 4 ಜನಕ್ಕೆ ಮಾತ್ರ ಕೆಲಸ ಸಿಕ್ಕಿರುತ್ತೆ, ಇನ್ನು 6 ಜನಕ್ಕೆ ಕೆಲಸನೇ ಇರೋದಿಲ್ಲ. ಸಿಚುವೇಶನ್ ಏನು ಅಂತಂದ್ರೆ ಪಾಪ್ಯುಲೇಷನ್ ಅಂತ ತುಂಬಾ ಜನ ಹೇಳ್ತಾರೆ. ಆದ್ರೆ ಎಷ್ಟೋ ದೇಶಗಳು ನಮ್ ತರನೇ ಜನಸಂಖ್ಯೆನ ಇಟ್ಕೊಂಡಿದ್ರು ಸಹ ಆ ದೇಶದಲ್ಲಿ ಯುವಕರಾಗಿರ್ಬೋದು ಅಥವಾ ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು ಎಲ್ರಿಗೂ ಸಹ ಪ್ರಾಪರ್ ಆಗಿ ಕೆಲಸ ಸಿಕ್ಕತ್ತೆ. ಈಗ ನಮಗೆ ಕೆಲಸ ಇದೆ ಅಂತಂದ್ರೆ ನಾವು ನಮ್ಮ ಫ್ಯಾಮಿಲಿನ ಸಾಕೋದಾಗ್ಲಿ ಅಥವಾ ನಮ್ಮ ಕನಸುಗಳನ್ನ ಕಾಣೋದಾಗ್ಲಿ ಇಲ್ಲ ದೇಶದ ಆರ್ಥಿಕತೆಗೆ ನಾವು ಏನಾದ್ರೂ ಕಾಂಟ್ರಿಬ್ಯೂಟ್ ಅನ್ನ ಮಾಡ್ಬೋದು. ಈ ಒಂದು ಕೆಲಸ ಇಲ್ಲದೆ ಹಾಗೂ ಬಡತನನ ತಡ್ಕೊಳಕ್ಕಾಗದೆ ಎಷ್ಟೋ ಜನ ಯುವಕರು ಏನ್ ಮಾಡ್ತಾರೆ ಅಂತಂದ್ರೆ ಬೇರೆ ದೇಶಕ್ಕೆ ವಲಸೆ ಹೋಗ್ತಾರೆ. ಅಲ್ಲಿ ಅವರ ಗಡಿಯಲ್ಲಿ ಪ್ರಾಬ್ಲಮ್ ಇದೆ ಅಂದ್ರೂ ಕೂಡ ಆ ದೇಶಕ್ಕೋಸ್ಕರ ಯುದ್ಧ ಮಾಡೋದಕ್ಕೆ ಸೇರ್ಕೊಳ್ತಾರೆ. ಇದನ್ನ ಎಕ್ಸಾಂಪಲ್ ಆಗಿ ನೋಡೋದಾದ್ರೆ ಲೆಬನನ್ ಗಡಿಯಲ್ಲಿ ಕಷ್ಟಪಡ್ತಿದ್ದಂತ ಒಂದು ಯುವಕ ಯುದ್ಧದಲ್ಲಿ ಬಲಿಯಾದ. ಹೌದು, ತುಂಬಾ ಜನ ಏನ್ ಮಾಡ್ತಾರೆ ಆ ದೇಶಕ್ಕೆ ಯುದ್ಧದಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ರೆ ಅಲ್ಲಿ ಸಿಗುವಂತಹ ಸ್ಯಾಲರಿಯನ್ನ ಮನೆಗೆ ಕಳಿಸಬಹುದು ಅನ್ನೋ ಒಂದೇ ವಿಷಯದಿಂದ ತುಂಬಾ ಜನ ಅವರ ಪ್ರಾಣ ಹೋಗುತ್ತೆ ಅಂದ್ರೂ
ಇದ್ರೂ ಕೂಡ ಇಂಥ ಒಂದು ಕಾರ್ಯದಲ್ಲಿ ಮುಂದೆ ಹೋಗ್ತಾರೆ. ಇನ್ನು ರಷ್ಯಾ ಯುದ್ಧದಲ್ಲಿ ನೋಡಿದಾಗ ಆರ್ಮಿ ಹೆಲ್ಪರ್ ಕೆಲಸಕ್ಕೆ ಹೋದಂತ ಯುವಕರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಕೈಗೆ ಬಂದೂಕನ್ನ ಕೊಟ್ಟು ಯೂನಿಫಾರ್ಮ್ ಅನ್ನ ಹಾಕಿ ಯುಕ್ರೇನ್ ಬಾರ್ಡರ್ ಅಲ್ಲಿ ಯುದ್ಧ ಮಾಡಿ ಅಂತ ಕಳಿಸಿದ್ರು. ಇಂತಹ ಯುದ್ಧಗಳಲ್ಲಿ ತಮ್ಮ ಫ್ಯಾಮಿಲಿನ ಸಾಕೋದಕ್ಕೋಸ್ಕರ ಕೆಲವರು ಪ್ರಾಣನ ಕಳ್ಕೊಳ್ತಿದ್ದಾರೆ, ಇನ್ನು ಕೆಲವರು ನಮ್ಮ ಪ್ರಾಣವನ್ನ ಉಳಿಸಿ ಅಂತ ಬೇಡ್ಕೊಳ್ತಿದ್ದಾರೆ. ಇದೆಲ್ಲದಕ್ಕೂ ಕಾರಣ ನಿರುದ್ಯೋಗ ಹಾಗೂ ಬಡತನ. ಯುದ್ಧ ಆಗ್ತಿದೆ ಅಂತ ಗೊತ್ತಿದ್ರು ಕೂಡ ಹಣ ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ತುಂಬಾ ಜನ ರಿಜಿಸ್ಟರ್ ಆದ್ರು. ಬರೋಬ್ಬರಿ 3080 ಜನ ಏನ್ ಮಾಡ್ತಾರೆ ಅಂತಂದ್ರೆ ಇಸ್ರೇಲ್ ದೇಶಕ್ಕೆ ಹೋಗಿ ಅನ್ಎಂಪ್ಲಾಯ್ಮೆಂಟ್ ಇದೆ ಅನ್ನೋ ಒಂದೇ ಕಾರಣದಿಂದ ಅಟ್ಲೀಸ್ಟ್ ಆ ದೇಶಕ್ಕೋಸ್ಕರ ಇವರು ಹೋರಾಟ ಮಾಡಿದ್ರೆ ಇವ್ರಿಗೆ ದುಡ್ಡು ಸಿಗೋದನ್ನ ಫ್ಯಾಮಿಲಿಗೆ ಕಳಿಸ್ಬೋದು ಅನ್ನೋ ಒಂದೇ ರೂಪದಲ್ಲಿ ಆ ದೇಶಕ್ಕೆ ತನ್ನ ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ರು ಸಹ ಹೋದ್ರು. ಈ ಎಲ್ಲಾ ಕಾರಣಗಳು ನಿರುದ್ಯೋಗ ರೂಪದಲ್ಲಿ ನಮ್ಮ ದೇಶವನ್ನ ಮಾತ್ರ ದಿನೇ ದಿನೇ ಕಾಡ್ತಾ ಇದೆ. ಜಾಬ್ ಅಂದ್ರೆ ಅದು ಕೇವಲ ಸರ್ಕಾರಿ ನೌಕರಿ ಮಾತ್ರನಾ? ನಮ್ಮ ಭಾರತದ ಯುವ ಪೀಳಿಗೆ ಅಂತ ಏನಿದೆ, ಅವರ ಅಮೂಲ್ಯವಾದ 5 ರಿಂದ 10 ವರ್ಷ ಸಮಯ ಏನಿದೆ ಅದನ್ನ ಸರ್ಕಾರಿ ಕೆಲಸ ಹುಡುಕ್ಬೇಕು ಅನ್ನೋದ್ರಲ್ಲೇ ಕಳೀತಾರೆ. ಸೆಂಟರ್ ಫಾರ್ ಸ್ಟಡಿ ಆಫ್ ಡೆವಲಪಿಂಗ್ ಸೊಸೈಟೀಸ್ CSDS ಅಂತ ಏನಿದೆ, ಅವರ ರಿಸರ್ಚ್ ಪ್ರಕಾರ ನಮ್ಮ ಭಾರತದ ಯುವ ಪೀಳಿಗೆ 65% ಜನ ಏನಿದ್ದಾರೆ ಅವರು ಎವ್ರಿ ಇಯರ್ ಸರ್ಕಾರಿ ಕೆಲಸ ಬೇಕು ಅಂತಾನೆ ಹುಡುಕ್ತಿರ್ತಾರೆ, ಬೇರೆ ಯಾವ ಕೆಲಸಕ್ಕೂ ಸಹ ಟ್ರೈ ಮಾಡ್ತಿಲ್ಲ. 500 ರಿಂದ 600 ಪೊಲೀಸ್ ಹುದ್ದೆಯ ಪೋಸ್ಟ್ಗೆ, ಕಾನ್ಸ್ಟೇಬಲ್ಸ್ಗೆ ಹಾಗೂ ಪಿಯೂನ್ಸ್ ಗಳಿಗೆ ಲಕ್ಷಾನುಗಟ್ಲೆ ಯುವ ಪೀಳಿಗೆಯಿಂದ ಅಪ್ಲಿಕೇಶನ್ಸ್ ಬರ್ತಿದೆ. ಇನ್ನು ರೈಲ್ವೆ ಕೆಲಸಗಳನ್ನ ನೋಡಿದಾಗ ಕೋಟ್ಯಾಂತರ ಸಂಖ್ಯೆಗಳಲ್ಲಿ ಅದಕ್ಕೂ ಸಹ ಅರ್ಜಿಗಳು ಬರ್ತಿರುತ್ತೆ. ಇನ್ನು ರಾಜಸ್ಥಾನದ ಕೋಟಾಗೂ ಹಾಗೂ ಧಾರವಾಡದ ಸಪ್ತಪುರಕ್ಕೂ ಹೋಗಿ ನೋಡಿದಾಗ ಗೊತ್ತಾಗತ್ತೆ ನಮ್ಮ ದೇಶದ ಯುವ ಪೀಳಿಗೆಗೆ ಈ ಸರ್ಕಾರಿ ನೌಕರಿ ಅನ್ನೋದ್ರ ಬಗ್ಗೆ ಯಾಕೆ ಈ ರೀತಿ ಹುಚ್ಚಿಡಿದಿದೆ ಅಂತ. ಇಲ್ಲಿ ಸರ್ಕಾರಿ ನೌಕರಿಗೆ ನಾನು ಅಪ್ಲೈ ಮಾಡ್ಲೇಬಾರ್ದ ಅನ್ನೋ ಪ್ರಶ್ನೆ ಅಲ್ಲ, ಆದ್ರೆ ಎಷ್ಟು ಜನಕ್ಕೆ ಸರ್ಕಾರಿ ನೌಕರಿ ಸಿಗುತ್ತೆ ಅನ್ನೋ ಒಂದು ಪ್ರಶ್ನೆ. ಈಗ ಒಂದು ಪೋಸ್ಟ್ಗೆ ಲಕ್ಷಾನುಗಟ್ಲೆ ಅಪ್ಲಿಕೇಶನ್ ಬರ್ತಿದೆ ಅಂತಂದ್ರೆ ಒಂದು ವ್ಯಕ್ತಿಗೆ ಮಾತ್ರ ಆ ಪೋಸ್ಟ್ ಸಿಗತ್ತೆ. ಇನ್ನು ಲಕ್ಷಾಂತರ ಜನ ಏನ್ ಮಾಡ್ಬೇಕು, ಪ್ರೈವೇಟ್ ಜಾಬ್ಸ್ ಗಳನ್ನ ಹುಡ್ಕೊಳ್ಬೇಕು ಅಥವಾ ಅವರ ಒಂದು ಎಜುಕೇಶನ್ಗೆ ತಕ್ಕ ಹಾಗೆ ಎಲ್ಲಿ ಅವ್ರಿಗೆ ಸ್ಯಾಟಿಸ್ಫೈ ಅನ್ಸುತ್ತೋ ಅಲ್ಲಿ ಅವರು ಕೆಲಸನ ಹುಡುಕ್ಬೋದು. ತುಂಬಾ ಜನ ಏನ್ ಮಾಡ್ತಾರೆ, ಇದೇ ಡಿಸಪಾಯಿಂಟ್ ಅಲ್ಲಿ ಎವ್ರಿ ಇಯರ್ ಟ್ರೈ ಮಾಡ್ತಾನೆ ಇರ್ತಾರೆ. ಕೆಲವರು ಸೂಸೈಡ್ ಅಟೆಂಪ್ಟ್ ಮಾಡ್ತಾರೆ, ಇನ್ನೂ ಕೆಲವರು ಡಿಪ್ರೆಷನ್ಗೆ ಹೋಗ್ತಾರೆ. ಕೆಲಸ ಯಾರಿಗೂ ಕೂಡ ಸಿಕ್ಕಲ್ಲ ಅನ್ನೋದಿಲ್ಲ. ಆ ಸರ್ಕಾರಿ ನೌಕರಿ ನಿಮಗೆ ಸಿಕ್ತಿಲ್ಲ ಅಂತಂದ್ರೆ ನಿಮ್ಮ ಎಜುಕೇಶನ್ಗೆ ತಕ್ಕ ಹಾಗೆ ಬೇಕಾದಷ್ಟು ಕೆಲಸಗಳು ಅವೈಲೇಬಲ್ ಇರುತ್ತೆ. ಅದಕ್ಕೆ ನಮ್ಮ ಸ್ಕಿಲ್ಸ್ ನಾವು ಯಾವ ರೀತಿ ಅಪ್ಗ್ರೇಡ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಸರ್ಕಾರ ಕೊಟ್ಟಿರೋ ಮಾಹಿತಿ ಪ್ರಕಾರ 2014 ರಿಂದ 2022 ಈ ಒಂದು ಸರ್ಕಾರಿ ಹುದ್ದೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಅಂತ ಏನಿದೆ ಇದಕ್ಕೆ 22.2 ಕೋಟಿಯಷ್ಟು ಅಪ್ಲಿಕೇಶನ್ಸ್ ಗಳು ಬಂದಿದೆ. 22.5 ಕೋಟಿ ಜನಗಳು ಅಪ್ಲಿಕೇಶನ್ ಅನ್ನ ಈ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಗೆ ಹಾಕಿದ್ದಾರೆ. ಅದರಲ್ಲಿ ಕೆಲಸ ಸಿಕ್ಕಿರುವಂತದ್ದು ಕೇವಲ 7.22 ಲ್ಯಾಕ್ಸ್ ಜನರಿಗೆ ಮಾತ್ರ. ಅಂದ್ರೆ 0.33% ಇಂದ 1% ಅಷ್ಟು ಕೂಡ ಕೆಲಸ ಸಿಕ್ಕಿಲ್ಲ. 100 ಅಲ್ಲಿ 3 to 4 ಮೆಂಬರ್ಸ್ ಗೆ ಮಾತ್ರ ಕೆಲಸಗಳು ಸಿಗ್ತಿದೆ. ಹೀಗಿರ್ಬೇಕಾದ್ರೆ ನಮ್ಮ ದೇಶದಲ್ಲಿ ಇಷ್ಟು ಕೋಟಿ ಜನಸಂಖ್ಯೆ ಇದೆ, ನಿರುದ್ಯೋಗ ಕಾಡತ್ತಾ ಇಲ್ವಾ? ಸೊ ಇಷ್ಟೆಲ್ಲ ನಿರಾಸೆಗಳಾಗ್ತಿದೆ ಅಂತಂದ್ರೆ ಅದಕ್ಕೆ ಖಂಡಿತವಾಗ್ಲೂ ಒಂದು ಬ್ಯಾಕಪ್ ಪ್ಲಾನ್ ಅಂತ ನಾವು ಮಾಡ್ಕೊಂಡ್ಲೇಬೇಕಾಗತ್ತೆ. ಸ್ನೇಹಿತರೆ, ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತಿರ್ತೀನಿ, ನಾವು 2024 ಅಲ್ಲಿ ಇದ್ದೀವಿ. ಆಲ್ರೆಡಿ ನಮ್ಮ ಭಾರತದಲ್ಲಿ ಡಿಜಿಟಲ್ ಕ್ರಾಂತಿ ಆಗಿದೆ ಅಂತ. ನೀವೇನಾದ್ರೂ ಡಿಗ್ರಿ ಮಾಡಿರ್ತೀರಾ, ಇಂಜಿನಿಯರಿಂಗ್ ಮಾಡಿರ್ತೀರಾ ಅಥವಾ ಮೆಡಿಕಲ್ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ, ಖಂಡಿತವಾಗ್ಲೂ ನಿಮ್ಗೆ ನೀವು ಅನ್ಕೊಂಡಿರುವಂತಹ ಕಂಪನೀಸ್ ಗಳಲ್ಲಿ ಕೆಲಸ ಸಿಗತ್ತೆ. ಹಾಗಿದ್ರೆ ನನ್ನ ಒಂದು ಸ್ಕಿಲ್ಸ್ ನಾನು ಅಪ್ಗ್ರೇಡ್ ಮಾಡ್ಕೊಳ್ಳೋದು ಹೇಗೆ? ಡಿಜಿಟಲ್ ಮಾರ್ಕೆಟಿಂಗ್, UX, UI, ಯೂಟ್ಯೂಬ್ ಮ್ಯಾನೇಜ್ಮೆಂಟ್, ಹೌದು, ಪ್ರತಿಯೊಂದನ್ನು ಕೂಡ ಸೋಷಿಯಲ್ ಮೀಡಿಯಾ ಹಾಗೂ IT-ಗೆ ಸಂಬಂಧಪಟ್ಟ ಹಾಗೆ ನಾನೇನಾದ್ರೂ ನನ್ನ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಇಂಪ್ರೂವ್ ಆಗ್ತಿದ್ದೀನಿ ಅಂತಂದ್ರೆ ನನ್ನ ಎಜುಕೇಶನ್ಗೆ ನನ್ನ ಸ್ಕಿಲ್ಸ್ ಕೂಡ ಆಡ್ ಅಪ್ ಆಗ್ತಾ ಹೋಗುತ್ತೆ. ಆಗ ನನ್ನ ಸ್ಯಾಲರಿನೂ ಇನ್ಕ್ರೀಸ್ ಆಗುತ್ತೆ. ಇಲ್ಲ ನನ್ಗೆ ಎಲ್ಲೂ ಕೆಲಸ ಸಿಕ್ಕಿಲ್ಲ ಅಂತಂದ್ರೆ ಈಗ ನಾರ್ಮಲ್ ಸ್ಟಾರ್ಟ್ಅಪ್ಸ್ ಕಂಪನಿಗಳು ಏನಿರುತ್ತೆ ಅವರು ಕೂಡ ಫ್ರೆಶರ್ಸ್ ನ ಹೈಯರ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ನಿಮ್ದೇ ಒಂದು ಯೂಟ್ಯೂಬ್ ಅನ್ನ ಓಪನ್ ಮಾಡಿ ವಿಡಿಯೋಸ್ ಗಳನ್ನ ಪೋಸ್ಟ್ ಮಾಡೋದ್ರಿಂದ ಅಥವಾ ಬ್ರಾಂಡ್ಸ್ ಗಳಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋದ್ರಿಂದ ಕೊಲಾಬ್ರೇಷನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ, ಬ್ರಾಂಡ್ಸ್ ಪ್ರಮೋಷನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ, ನಿಮ್ಮ ಒಂದು ಸ್ಕಿಲ್ಸ್ ಏನಿರುತ್ತೆ ಅದನ್ನ ನೀವು ಅಪ್ಗ್ರೇಡ್ ಮಾಡೋದ್ರಿಂದ ನಿಮ್ಮ ವಿಡಿಯೋಸ್ಗಳು ಪ್ರತಿಯೊಬ್ಬರಿಗೂ ಸಹ ರೀಚ್ ಆಗ್ತಾ ಹೋಗ್ತಿರುತ್ತೆ. ಸೊ ಈ ರೀತಿ ರೀಚ್ ಆಗ್ತಿದೆ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ಮ ಅಕೌಂಟ್ ಇಂಪ್ರೂವ್ ಆಗೋದ್ರ ಜೊತೆಗೆ ಫೈನಾನ್ಷಿಯಲಿ ಸಹ ನೀವು ಸ್ಟೇಬಲ್ ಆಗ್ತೀರಾ. ನಾನ್ ಮೆನ್ಷನ್ ಮಾಡಿರುವಂತ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಯೂಟ್ಯೂಬ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, US, UI ಆಗಿರ್ಬೋದು, ಇದು ಯಾವುದು ಕೂಡ ಟೆಕ್ನಿಕಲ್ ಟರ್ಮ್ಸ್ ಅಲ್ಲ. ಪ್ರತಿಯೊಂದು ಕಾಮನ್ ವ್ಯಕ್ತಿ ಸಹ ಇದೆಲ್ಲನೂ ಕೂಡ ಯೂಸ್ ಮಾಡಿ ಹಣವನ್ನ ಸಂಪಾದನೆ ಮಾಡಬಹುದು. ನಿಮಗೆ ಇದ್ರ ಬಗ್ಗೆ ಸ್ಪೆಷಲ್ ಆಗಿ
ಆಗಿ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾಕೆ ಅಂತಂದ್ರೆ ಒಂದು ವಿಡಿಯೋದಲ್ಲೇ ನಾವು ಪ್ರತಿಯೊಂದನ್ನು ಕೂಡ ಕವರ್ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ವಿಡಿಯೋಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಡ್ ಮಾಹಿತಿಯನ್ನು ನಾನು ತಗೊಂಡ್ ಬರ್ತೀನಿ. ಸೊ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಸರ್ಕಲ್ ಅಲ್ಲಿ ಯಾರಿಗಾದ್ರೂ ಕೆಲಸ ಸಿಗದೆ ಒದ್ದಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಖಂಡಿತವಾಗ್ಲೂ ಅವ್ರಿಗೂ ಸಹ ಒಂದು ಐಡಿಯಾ ಬರುತ್ತೆ ಲೈಫ್ ಅಲ್ಲಿ ನನ್ನ ಜೀವನವನ್ನ ನಾನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬಹುದು ಅಂತ. ಮತ್ತಷ್ಟು ಫೈನಾನ್ಸ್ ರಿಲೇಟೆಡ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.